ಬನ್ನಿ ಸ್ನೇಹಿತರೆ, ನಾವು ನಮಸ್ತೆ ಹಿಂದೂಸ್ತಾನ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಈ ಮುರ್ಷಿದಾಬಾದ್ ಗಲಾಟೆ ನಾವೆಲ್ಲ ಹಿಂದೂಗಳು, ನಮ್ಗೆ ಏನಾಗುತ್ತೆ, ಎಷ್ಟು ಇದ್ರ ಬಗ್ಗೆ ಎಪಿಸೋಡ್ ಮಾಡೋದು ಸಾಲದು ಅನ್ಸುತ್ತೆ. ನಾವು ಹಿಂದೂಗಳು, ನಾವು ಗೌಡ್ರು, ನಾವು ಕುರುಬರು, ನಾವು ಬ್ರಾಹ್ಮಣರು, ನಾವು ಕ್ಷತ್ರಿಯರು, ನಾವು ಲಿಂಗಾಯತರು, ನಾವೇನೋ ಮಣ್ಣಾಗೋಸಿ ಪುಟ್ಟಗೋಸಿ ಅನ್ಕೊಂಡು ಡಿವೈಡ್ ಆಗ್ತಾನೆ ಇದೀವಿ ಹೊರತು ಒಗ್ಗಟ್ಟಾಗದು ಯಾವಾಗ? ಮನೆಗೆ ಬೆಂಕಿ ಹತ್ತಿದ್ರೆ ಏನಾಗುತ್ತೆ, ಬೆಂಕಿ ಗಾಳಿ ಇರೋ ಕಡೆಗೆ ಬೀಸ್ಕೋತಾ ಬರುತ್ತೆ. ಪಕ್ಕದ ಮನೆಗೆ ಬೆಂಕಿ ಹತ್ತಂದ್ರೆ ನಾವು ಆರಾಮಾಗಿ ಮಲ್ಕೊಳ್ಳೋ ಹಂಗಿಲ್ಲ, ನಮ್ಮ ಮನೆಗೂ ಬೆಂಕಿ ಹತ್ಬಿಡುತ್ತೆ. ಅದರಿಂದ ಅದೇ ಥರ ಏನಾಗುತ್ತೆ, ಮುರ್ಷಿದಾಬಾದಲ್ಲಿ ಆಗಿರೋ ಗಲಾಟೆ ನಾಳೆ ನಮ್ಮಲ್ಲಾಗ್ಬೋದು. ಅದರಲ್ಲೂ ನಮ್ಮ ರಾಜಕೀಯ ಡೆಮೋಕ್ರಸಿ ಫಸ್ಟ್ ಪಿಲ್ಲರ್ ಏನಾಗಿದೆ ಅಂತಂದರೆ, ಮುಂದಿನ ಜನ್ಮ ಅನ್ನೋದಿದ್ದರೆ ನಾನು ಮುಸಲ್ಮಾನ ಹುಟ್ಟಲಿ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥ ಚೀಫ್ ಮಿನಿಸ್ಟರ್ಗಳನ್ನ ನೋಡ್ತೀವಿ. ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟ್ರು ಡಿಕ್ಲೇರ್ ಮಾಡಿದ್ದಾರೆ. ಅವರು ಅಹಿಂದ ವರ್ಗ ಅಂತೆ, ಕುರುಬರಂತೆ, ಏನೋ ದಲಿತ ಸಮಾಜದಿಂದ ಬಂದಿರೋ ಅಹಿಂದ ಅಂತ ಮಾಡಿದ್ದಾರೆ. ಅವ್ರ ಬಗ್ಗೆ ಸತ್ಯ ತಿಳ್ಕೋಬೇಕು ಅಂತಂದರೆ ಮೈಸೂರಿನಲ್ಲಿ ಸರಸ್ವತಿಪುರಮಿಂದ ಆಂದೋಲನ ಸರ್ಕಲ್ಗೆ ಡಬಲ್ ರೋಡ್ ಹೋಗುತ್ತೆ. ಆ ಡಬಲ್ ರೋಡಲ್ಲಿ ನೋಡಿ, ಕುವೆಂಪು ನಗರ ದಾಟ್ತಿದ್ದೀವಿ ಅಂತ ಅನ್ಬೇಕಾದ್ರೆ ಅಲ್ಲಿ ವಾಟರ್ ಟ್ಯಾಂಕ್ ಇದೆ, ಅಲ್ಲಿ ಸಿದ್ದರಾಮಯ್ಯನವರು ಮನೆ ಕಟ್ತಾ ಇದ್ದಾರೆ, ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಅದು ಏನು ಅಂತಂದರೆ ಸುಮಾರು 120 by 250 ಅಡಿನಲ್ಲಿ ಪ್ಯಾಲೇಸ್ ಕಟ್ತಾ ಇದ್ದಾರೆ. ಎಲ್ಲ ಬಡವರಿಗೆ ಯಾಕೆ ಇವರು ಈ ಥರ ಮಾಡೋದಿಲ್ಲ? ಅನೇಕ ಹಗರಣಗಳು ಸಿಗಾಕೊಂಡಿದ್ದಾರೆ. ವಾಲ್ಮೀಕಿ ಹಗರಣ ಆಯಿತು, ಮೂಢ ಹಗರಣ ಆಯಿತು, ಏನೇನು ಇದಂತೆ. ಅದಿನ್ನೂ 4-5 ವರ್ಷ ನಡೀಬೋದು. ಅಧಿಕಾರ ಕಳ್ಕೊತಾರೆ. ಯಾಕೆ ಅಂತಂದರೆ 2 ವರ್ಷ ಇವರು ಮುಖ್ಯಮಂತ್ರಿ, 2.5 ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಒಪ್ಪಂದ ಆಗ್ಬಿಟ್ಟು ಅಧಿಕಾರಕ್ಕೆ ಕೂತ್ಬಿಟ್ಟಿದ್ದಾರಂತೆ. ಯಾರೇ ಆಗಲಿ ಅಧಿಕಾರಕ್ಕೆ ಕೂತ್ಬಿಟ್ರೆ ಇಳಿಸೋದು ಭಾಳ ಕಷ್ಟ. ಅದರಲ್ಲೂ ಏನಾಗಿದೆ, ಭ್ರಷ್ಟ ದುಷ್ಟ ಕೆಟ್ಟ ಕಾಂಗ್ರೆಸ್ ಅಧಿಕಾರದ ಕಾಂಗ್ರೆಸ್ಗೆ ATM ಆಗಿದ್ದಾರೆ ಇವರು. ಕಾಂಗ್ರೆಸ್ ಕೊಡಬೇಕಾಗಿರ್ತಕ್ಕಂಥ ಕಪ್ಪ ಕಾಣಿಕೆಗಳ ಸೈಲೆಂಟಾಗಿ ತಲುಪಿಸ್ಬಿಡ್ತಾರೆ. ಮತ್ತು ತಾವು ಅಧಿಕಾರದಲ್ಲಿ ಶಾಶ್ವತವಾಗಿರಬೇಕು. ಆ ದೃಷ್ಟಿಯಿಂದ ಹೆಂಗಸರಿಗೆ ಬಸ್ ಫ್ರೀ ಅಂತೆ, ಎಲೆಕ್ಟ್ರಿಸಿಟಿ ಫ್ರೀ ಅಂತೆ, ಅಕ್ಕಿ ಫ್ರೀ ಅಂತೆ, 2,000 ರೂಪಾಯಿ ಫ್ರೀ ಅಂತೆ, ಯುವನಿಧಿ ಫ್ರೀ ಅಂತೆ, ಈ ಅನೇಕ ಫ್ರೀಬಿಗಳನ್ನ ಕೊಟ್ಬಿಟ್ಟು 100 ರೂಪಾಯಿ ತೊಗೋತಾರೆ ಅಂತಂದರೆ 20 ರೂಪಾಯಿ ಫ್ರೀಬಿಗಳು ಕೊಡ್ತಾರೆ. ಇನ್ನು 65-70 ರೂಪಾಯಿನ ಹೈಕಮಾಂಡ್ ಕೊಟ್ಬಿಡ್ತಾರೆ. ಇನ್ನು ಮಿಕ್ಕಿದ್ದಿಲ್ಲ ಅವರು ಜೀವನ ಮಾಡ್ಕೊಂಡಿರ್ತಾರೆ. ಈಗ ಒಂದು ಫಾರ್ಮುಲಾ ಕಂಡುಹಿಡ್ಕೊಂಡ್ಬಿಟ್ಟಿದ್ದಾರೆ. ಕಂಡುಹಿಡ್ಕೊಂಡ್ಬಿಟ್ರೆ ಏನಾಗಿದೆ, ನಮ್ಮ ದೇಶವನ್ನೇ ಮಾರಾಟ ಮಾಡ್ತಾರೆ ಅಂತ ಹೇಳ್ಬೋದು. ಏನಾಗಿದೆ, ಕರ್ನಾಟಕ ಬರೀ ಕಾಂಗ್ರೆಸ್ ATM ಆಗಿಲ್ಲ, ನಮ್ಮ ದೇಶವನ್ನು ಈ ಕಾಂಗ್ರೆಸ್ಸು ಏನಾಗಿತ್ತು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದಿದ್ದರಿಂದ ಅನೇಕ ಸಂಸ್ಥಾನಗಳು, ಅನೇಕ ಸಣ್ಣ ಪುಟ್ಟ ದೇಶಗಳನ್ನ ಸೇರಿ ಹಿಂದೂಸ್ತಾನ ಮಾಡಿದ್ರಂತೆ ಅಂತ ಒಪ್ಕೋತೀವಿ. ಅದು ಹಿಂದೂಸ್ತಾನ ಅಂತ ಕರೆದಿದ್ದರೆ ಚೆನ್ನಾಗಿರೋದು. ಏನಾಯಿತು, ನಾಲ್ಗೆ ಹೊರಡಲಿಲ್ಲ. ಬ್ರಿಟಿಷರಿದ್ದರಿಂದ ಸ್ವಾತಂತ್ರ್ಯ ತಗೋಬೇಕಾಯಿತು. ಆ ದೃಷ್ಟಿಯಿಂದ ಬ್ರಿಟಿಷರು ಇಂಡಿಯಾ ಅಂತ ಕರೆದುಬಿಟ್ರು. ಸೊ ನಾವು ಸಹ ಇಂಡಿಯಾ ಅಂತ ಎತ್ಕೊಂಡ್ಬಿಡಿ. ನಮ್ಮ ದೇಶ ಇಂಡಿಯಾ ಅಲ್ಲ, ನಮ್ಮದೆಲ್ಲ ನಾಲ್ಗೆ ಹೊರಡುತ್ತೆ. ನಮ್ಮದು ಸ್ಪಷ್ಟವಾದ ಉಚ್ಚಾರಣೆ ಇದೆ. ಆದ್ದರಿಂದ ಯಾವಾಗ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಕೊಟ್ವಿ, ನಾವು ಉಳಿದಿರೋದು ಹಿಂದೂಗಳು. ಬಹುಮತಕ್ಕೆ ಮಾನ್ಯತೆ ಇರಬೇಕು, ಪ್ರಜಾಪ್ರಭುತ್ವ ಅಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು, ಜಾತಿ ಜನರಿಗೆ ಪೂರಕವಾದಂಥ ಸಂವಿಧಾನ ರಚನೆ ಆಗಬೇಕು. ಯಾರೋ ಅಂಬೇಡ್ಕರ್ ಇದ್ದರು, ಸರ್ಕ್ಯುಲರ್ ಅಂತ ಸೇರಿಸ್ಬಿಟ್ರು. ಅದು ಜವಾಹರ್ಲಾಲ್ ನೆಹರು ಇನ್ಫ್ಲುಯೆನ್ಸಿಂದ ಸೇರಿಸಿದ್ರಂತೆ. ಜವಾಹರ್ಲಾಲ್ ನೆಹರು ಪ್ರೆಷರ್ ಜಾಸ್ತಿ ಇತ್ತಂತೆ. ಜವಾಹರ್ಲಾಲ್ ನೆಹರು ಮುಸ್ಲಿಮ್ ಅಂತೆ. ಇದೆಲ್ಲ ಏನಾಯಿತು, 65-70 ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಹೇಳ್ತಾ ಇದ್ದೀವಿ ನಾವು. ಇವಾಗ ಹೊರಗಡೆ ಬಂದ ವಿಷಯ ಗೊತ್ತಾಗ್ತಾ ಇದೆ. ಅಂಬೇಡ್ಕರ್ಗೆ ಗೊತ್ತಾಗಿದೆ. ಪಾಪ ಅಂಬೇಡ್ಕರ್ ಹೇಳಿದಂತೆ ಅವ್ರದ್ದೊಬ್ಬರದೇ ವಾಯ್ಸ್ ಇತ್ತು. ಅವ್ರೇನು ಮಾಡೋದಂತೆ, ಇಲ್ಲಿರ್ತಕ್ಕಂಥ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬಿಡೋಣ ಅನ್ನೋ ಒಂದು ವಿಚಾರ ಬಂದಾಗ ಅಂಬೇಡ್ಕರ್ ಅವರು ಹೌದು ಕಳಿಸ್ಬಿಡೋಣ ಅಂತ ಹೇಳಿದ್ರಂತೆ. ಆದರೆ ಅದನ್ನೂ ಮುಚ್ಚಾಕಿ ಇವರು ಜವಾಹರ್ಲಾಲ್ ನೆಹರೂನೇ ಮುಸಲ್ಮಾನ ಅಂತೆ, ಅವನು ಹಿಂದೂಗಳು ಅಂತ ಹೇಳ್ಕೊಂಡು, ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಡು 1947ರಿಂದ ಹಿಡಿದು 1964 ಪ್ರಧಾನಮಂತ್ರಿಯಾಗಿರ್ತಾರೆ. ಹೀಗೆ ನಮ್ಮನ್ನು ಯಾಮಾರಿಸಿ ಕಾಂಗ್ರೆಸ್ನವರು ಯಾವುದೇ 100 ಬಣ್ಣಗಳನ್ನ ಕಟ್ಟಿಕೊಂಡು ಯಾಮಾರಿಸ್ತಾ ಇದ್ದಾರೆ. ಇವಾಗಲೂ ಸಹ ಫ್ರೀಬಿಗಳನ್ನ ಕೊಟ್ಟು ಯಾಮಾರಿಸ್ತಾ ಇದ್ದಾರೆ. ಇದು ಏನಾಗಿದೆ, ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡಿನ ATM ಆಗಿದೆ ಅಂತ ಹೇಳ್ಬಿಟ್ಟಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.